ಬ್ರಹ್ಮದೇವರು ಎಂಬುವರಿಂದ ಸ್ಥಾಪನೆಗೊಂಡ ಸೇವಾಶ್ರಮ ಇಂದು ಪಾಳು ಬಿದ್ದಿದೆ. 1938ರಲ್ಲಿ ಮೈಸೂರು ಸಂಸ್ಥಾನ ಹರಿಜನರ ಉದ್ಧಾರಕ್ಕಾಗಿ ಶಿಕ್ಷಣಕ್ಕಾಗಿ ನೀಡಿದಂಥ ಆಶ್ರಮ ಇಂದು ಪಾಳು ಬಿದ್ದು. ಆಶ್ರಮ ಜಾಗ 1938-39ರಲ್ಲಿ ಮೈಸೂರು ಅರಸರು ದಲಿತರ ಉದ್ಧಾರಕ್ಕೋಸ್ಕರ 43 ಎಕರೆನ ಬಿಟ್ಕೊಟ್ಬಿಟ್ಟು ಹೋಯ್ತಾರೆ. ನಮ್ಮ ಸಂಘಟನೆ ಒಂದು ಇರ್ತದೆ, ಕರ್ನಾಟಕ ಹರಿಜನ ಸಂಘ ಅಂತ. ಆ ಸಂಘವರು ಅಡಾಪ್ಟ್ ಮಾಡ್ಕೊತಾರೆ. ಮೈಸೂರು ಅರಸರ ಕಡೆಯಿಂದ ಅಡಾಪ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ಸ್ಥಳೀಯವಾಗಿರುವಂತಹ ದಲಿತ ಕುಟುಂಬಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲೂ ಮುಂದುವರಿಲಿ ಅನ್ಬಿಟ್ಟು ಈ 43 ಎಕರೆನೂ ಬಿಟ್ಬಿಟ್ಟು 100 ಎಕರೆ ತಕತಾರೆ. ಫಸ್ಟ್ ಬ್ರಹ್ಮದೇವರು ಅಂತ ಆಶ್ರಮ ನಡ್ಸ್ಕೊಂಡು ಹೋಯ್ತಾ ಇರ್ತಾರೆ. ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸ್ತವ ಹೂಡಿ ಆಶ್ರಮದಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮುಂದುವರೆದಿರ್ತಾರೆ. ಅದರಲ್ಲೂ ನಮ್ಮ ಪಕ್ಕದ ಗ್ರಾಮದ ಉರ್ಗಳಿ IAS ಮಾಡಿದಂತ ದಿವಂಗತ ಯೇಸೂರಮ್ಮ ಅಣ್ಣವರು ಕೂಡ ಇದೇ ಆಶ್ರಮದಲ್ಲಿ ಓದಿ ಉನ್ನತ ಮಟ್ಟದಲ್ಲಿ ಅಧಿಕಾರಿಯಾಗಿ ಹೊರಹೊಮ್ಮಿದ್ರು. ಅವ್ರಾದ್ಮೇಲೆ ಇಟ್ಮೂಡ ಗ್ರಾಮದ ರಾಮಚಂದ್ರಣ್ಣ ಅವರು ಕೂಡ ಸ್ವಲ್ಪ ದಿನ ಈ ಆಶ್ರಮನ ನಡೆಸಿದ್ರು. ಕಾಲಕ್ರಮೇಣ ಏನಾಯ್ತೋ ಅದು ಅರ್ಧಕ್ಕೆ ನಿಂತು ಇವಾಗ ಅಧೋಗತಿಗೆ ಹೋಗಿದೆ. ಈ ಭೂಮಿ ಮೇಲೆ ಕಾಣದ ಕೈಗಳು ಕೈ ಆಡ್ತಾ ಇದ್ದೇವೆ. ಇದು ದಯವಿಟ್ಟು ಇದನ್ನ ಹರಿಜನರ ಉದ್ಧಾರಕ್ಕೋಸ್ಕರನೇ ಉಪಯೋಗಿಸ್ಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಜಾಗದಲ್ಲಿ ನಮ್ಮ ತಾತನ ಕಾಲದಿಂದನೂ ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದೋ. ಕೆಲವು ಇವಾಗ ನೀರು ಸ್ಟಾಪ್ ಆಗಿರೋದ್ರಿಂದ ಸ್ಟಾಪ್ ಆಗಿದೆ ವ್ಯವಸಾಯ ಕೂಡ. ಇಲ್ಲಿ ಈ ಕೆಲವು ಜನಾಂಗಕ್ಕೆ ಏನಾಗಿದೆ ಅಂದ್ರೆ ಕುಡಿಯೋ ವರ್ಗಕ್ಕೆ ಆಶ್ರಯ ತಾಣ ಆಗಿದೆ. ಇಲ್ಲಿ ರಾತ್ರಿ ಹೊತ್ತು ಯಾರು ಇಲ್ಲಿ ಬರಕ್ಕಾಗಲ್ಲ, ಆ ತರ ವಾತಾವರಣ ಸೃಷ್ಟಿಯಾಗಿದೆ. ಇದು ಇನ್ ಮುಂದೆ ಇಲ್ಲಿ ಕೂಡ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆ ನಡೀತಾವೇನೋ ಅನುಮಾನ ನಮ್ಮಲ್ಲಿದೆ. ಇದು ಕೂಡ ದೂರ ಆಗ್ಬೇಕು ಅಂತ ಅಂದ್ರೆ ಈ ಜಾಗದಲ್ಲಿ ನಮ್ಮ ದಲಿತರಿಗೆ ಉದ್ಧಾರ ಆಗುವಂತಹ ಕೆಲಸಗಳನ್ನು ಮಾಡಿಕೊಡಬೇಕು ಅಂತ ನಾವು ಸರ್ಕಾರಕ್ಕೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಅದೇ ರೀತಿ ಸರ್ಕಾರನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸೋಣ ಅಂತ ತಿಳಿಸಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರನೂ ಕೂಡ ನಮಗೆ ಬೇಕಾಗಿದೆ. ಸರ್ಕಾರ ಈ ಕೂಡಲೇ ಈ ಆಶ್ರಮದ ಕಡೆ ಗಮನ ಹರಿಸಬೇಕು, ಹಾಗೂ ಜಿಲ್ಲಾಡಳಿತ ಕೂಡ ಈ ಒಂದು ಜಾಗದ ಕಡೆ ಗಮನ ಹರಿಸುವ ಮೂಲಕ ಇಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಇಲ್ಲಿಯ ಸಮುದಾಯ ಏಳಿಗೆಗೆ ತಾವು ಕಾರಣೀಭೂತರಾಗಬೇಕು, ಹಾಗೂ ಈ ಜಾಗದಲ್ಲಿ ನಡೀತಿರುವಂಥ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತೀವಿ.